ಸಾಂಸ್ಕೃತಿಕ ನಾಯಕ ಅಂತ ಬಸವಣ್ಣನವರನ್ನೇ ಯಾಕೆ ಕರೆದ್ರು, ಇದು ಕೇಳಕೊಂತೀನಿ ನಾನು. ಇವರು ಮಾಡಿದ ಕಾರ್ಯಗಳು ಏನು, ಯಾಕೆ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಘನ ಸರ್ಕಾರ ಒಪ್ಪಿಕೊಂಡು ಘೋಷಣೆ ಮಾಡಿದೆ, ಇದು ತಿಳ್ಕೊಬೇಕಾಗಿದೆ ನಮಗೆ. ಯಾಕೆ ಅಂತಂದ್ರೆ ಆಗಲೇ ನಮ್ಮ ಪಾಟೀಲರು ಹೇಳ್ದಂಗ ಇವರು ಎಲ್ಲಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ. ಎಲ್ಲ ಕ್ಷೇತ್ರಗಳು, ಸಾಮಾಜಿಕ, ಸಾಂಸ್ಕೃತಿಕ, ಸಾಹಿತ್ಯಿಕ, ಆರ್ಥಿಕ, ರಾಜಕೀಯ, ಆಡಳಿತ, ಒಂದು ಕ್ಷೇತ್ರ ಬಿಟ್ಟಿಲ್ಲ. ಎಲ್ಲ ಕ್ಷೇತ್ರದಲ್ಲಿ ಒಂದು ಸಾಧನೆ ಮಾಡಿದಂತ ಒಬ್ಬ ಏಕೈಕ ವ್ಯಕ್ತಿ, ಕನ್ನಡ ನಾಡಿನ ಏಕೈಕ ವ್ಯಕ್ತಿ, ಮಹಾನ್ ಪುರುಷ ಜಗಜ್ಯೋತಿ ಬಸವಣ್ಣನವರು ಅಂತ ಅಭಿಮಾನದಿಂದ ನಾವು ಹೇಳಬೇಕಾಗ್ತದೆ. ಅದಕ್ಕೆ ಟೋಟಲ್ ರೆವಲ್ಯೂಷನ್ ಅಂತ ಕರಿತೇವೆ ನಾವು. ಟೋಟಲ್ ರೆವಲ್ಯೂಷನ್, ಮನುಷ್ಯತ್ವ ನಿರ್ಮಾಣ, ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಕ್ರಾಂತಿ ಉಂಟು ಮಾಡಿದ್ರು. ಅಷ್ಟೇ ಅಲ್ಲ, ಆರ್ಥಿಕ ಕ್ರಾಂತಿ ಉಂಟು ಮಾಡಿದ್ರು, ರಾಜಕೀಯ ಕ್ರಾಂತಿ ಉಂಟು ಮಾಡಿದ್ರು, ಆಡಳಿತಾತ್ಮಕವಾದಂತಹ ಬದಲಾವಣೆಯನ್ನು ತಂದರು. ಮನುಷ್ಯ ಬದುಕುವುದಕ್ಕೆ ಏನೆಲ್ಲ ವಾತಾವರಣ ಇರಬೇಕು, ಈಕ್ವಾಲಿಟಿ, ಫ್ರೆಟರ್ನಿಟಿ, ಫ್ರೀಡಮ್, ದ